ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮತ್ತು ಆದಿ ಸೂರ್ಯವಂಶಿ ಮನೆಯಲ್ಲಿದ್ದಾರೆ. ಅಲ್ಲಿ ತನ್ಮಯ್ ಅಂತೂ ಅಪ್ಪ ಅಮ್ಮ ಅಂತ ಒಪ್ಕೊಂಡಿದ್ದೆ, ತುಂಬ ಖುಷಿಯಿಂದ ಅವ್ರ ಜೊತೆ ಮಲ್ಕೊಂಡಿದ್ದಾನೆ. ಈ ಕಡೆ ಆದಿ ಅವರು ಕೂಡ ಭಾಗ್ಯಗೆ ಇನ್ನು ಮುಂದೆ ತನ್ಮಯ್ ಮತ್ತು ತನ್ವಿನೇ ನನ್ನ ಮಕ್ಕಳು, ಇನ್ನು ಮುಂದೆ ಯಾವತ್ತೂ ನಾನು ನನ್ನ ಮಗು ಬೇಕು ಅಂತ ಕೇಳೋದಿಲ್ಲ. ಅಪ್ಪ ಮತ್ತು ಅತ್ತೆ ಈ ವಿಷಯವಾಗಿ ಮಾತಾಡ್ಬೋದು, ಜನಗಳು ಟೀಕೆ ಮಾಡ್ಬೋದು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕು. ಅದನ್ನು ಕೂಡ ಸವಾಲಾಗಿ ಸ್ವೀಕರಿಸೋಣ, ಖಂಡಿತ ಒಂದಿನ ಅವರೇ ಒಪ್ಕೋತಾರೆ ಅಂತ ಆದಿ ಹೇಳ್ತಾರೆ. ಇದರಿಂದಾಗಿ ಭಾಗ್ಯಗೆ ಖುಷಿ ಆಗುತ್ತೆ. ಕೈ ಮುಗಿದು ನಿಜವಾಗ್ಲೂ ಥ್ಯಾಂಕ್ಸ್ ನಿಮಗೆ ಅಂತ ಕೂಡ ತಿಳಿಸ್ತಾರೆ. ಇನ್ನು ಮುಂದೆ ನಿಮ್ಮ ಕುಟುಂಬ, ನೀವು ಎಲ್ಲವೂ ಕೂಡ ನನ್ನ ಜವಾಬ್ದಾರಿ ಅಂತ ಕೂಡ ಹೇಳ್ತಾರೆ ಆದಿ. ಈ ಕಡೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದ ಹಾಗೆಯೇ ಈ ಕಡೆ ಮೀನಾಕ್ಷಿ ಅವರು ಮನೆಯಲ್ಲಿ ಎಲ್ಲ ರೀತಿಯ ಒಂದು ಪೂಜೆ ಪುನಸ್ಕಾರಕ್ಕೆ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ. ಪೂಜಾ ಕೂಡ ಇದ್ದಾರೆ. ಬಟ್ ಭಾಗ್ಯ ಆದಿ ಕಾಣಿಸ್ತಿಲ್ಲ, ಇನ್ನೂ ಕೂಡ ಎದ್ದಿಲ್ವಾ ಅಂತ ಮೀನಾಕ್ಷಿ ಅವರು ಕೋಪ ಮಾಡಿಕೊಂಡು ಪೂಜಾಗೆ ಎದಿಳ್ಸೋ ಹೋಗಿ ಅಂತ ಹೇಳ್ತಾರೆ. ಬಟ್ ಭಾಗ್ಯ ಮತ್ತೆ ಆದಿ ಕಾಣಿಸೋದಿಲ್ಲ. ಫೋನ್ ಮಾಡ್ತಾರೆ, ಫೋನ್ ರಿಸೀವ್ ಮಾಡಲ್ಲ. ನಂತರ ಇಲ್ಲಿ ಪ್ರಸಾದ ಮಾಡೋದಕ್ಕೆ ಪೂಜಾನೇ ಹೋದಾಗ ಮೀನಾಕ್ಷಿ ಅವ್ರು ಬಂದು, ನೀನು ಯಾಕೆ ಪ್ರಸಾದ ಮಾಡ್ತಿದ್ಯಾ? ಈ ಮನೆ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ವಾ ನಿನಗೆ? ಈ ಮನೆ ಶಾಸ್ತ್ರ ಸಂಪ್ರದಾಯ ಮೊದಲನೇ ದಿನ ಮದುಮಗಳೇ ಮಾಡಬೇಕು ಪೂಜೆ ಎಲ್ಲವನ್ನ ಕೂಡ, ಹಾಗೆ ಪ್ರಸಾದನ ಕೂಡ ಅನ್ನೋದು ನಿನಗೆ ಗೊತ್ತಿಲ್ವಾ? ನಿಮ್ಮ ಮಕ್ಕಂಗೆ ಗೊತ್ತಿಲ್ವಾ ಇದು ಯಾವುದು ಕೂಡ ಅಂತ ಮೀನಾಕ್ಷಿ ಅವ್ರು ಕೇಳ್ತಾರೆ. ಎಲ್ಲಿ ಅವರು ಅಂದಾಗ ನಾನು ಫೋನ್ ಮಾಡ್ತಿದ್ದೀನಿ, ಅವ್ರು ರಿಸೀವ್ ಮಾಡ್ತಿಲ್ಲ ಅಂದಾಗ ಮೀನಾಕ್ಷಿ ಅವರೇ ಕಾಲ್ ಮಾಡ್ತಾರೆ. ಆಗ ಆದಿ ಸೂರ್ಯವಂಶಿ ಅವ್ರ ಮನೇಲಿರೋದು ಗೊತ್ತಾಗುತ್ತೆ. ಇದರಿಂದಾಗಿ ಮೀನಾಕ್ಷಿ ಅವ್ರು ಕೋಪ ಮಾಡ್ಕೋತಾರೆ. ಏನಿದು ಇಲ್ಲಿ ಪೂಜೆ ಇದೆ, ನೀವು ಯಾಕೆ ಆ ಮನೆಗೆ ಹೋದ್ರಿ, ಯಾವಾಗ ಹೋದ್ರಿ ಅಂತ ಕೇಳ್ತಾರೆ. ನಿನ್ನೆ ರಾತ್ರಿ ಭಾಗ್ಯ ಅವರು ಮಕ್ಕಳನ್ನ ಮಿಸ್ ಮಾಡ್ಕೋತಿದ್ರು, ಹಾಗಾಗಿ ಕರ್ಕೊಂಡು ಬಂದೆ. 5 ನಿಮಿಷ ಅಷ್ಟು ಇನ್ನೇನೋ ಹೊರಟು ಬಿಡ್ತೀವಿ, ಪೂಜಾ ಸಮಯಕ್ಕೆ ಕರೆಕ್ಟಾಗಿರ್ತೀವಿ ಅಂತ ಹೇಳಿ ಆದಿ ಮತ್ತು ಭಾಗ್ಯ ಹೇಳ್ತಾರೆ. ನಂತರ ಇಲ್ಲಿ ಮೀನಾಕ್ಷಿ ಅವರು ಅಂತೂ ಫುಲ್ ಸಿಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದಷ್ಟು ತುಪ್ಪವನ್ನು ಸುರಿಯೋ ಕೆಲಸವನ್ನು ಕೂಡ ಕನಿಕಾ ಮಾಡ್ತಾರೆ. ಈ ಕಡೆ ಮೀನಾಕ್ಷಿ ಅವರು ರಾತ್ರಿ ಕೊಟ್ಟ ಮಾತನ್ನು ರಾತ್ರಿ ಆಲ್ರೆಡಿ ಮರೆತುಬಿಟ್ಯಾ ನೀನು? ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರುವುದಿಲ್ಲ. ಕಾಮತ್ ಫ್ಯಾಮಿಲಿ ಹಾಗೆ ಆದಿಗೆ ತೊಂದರೆ ಆದರೆ ಖಂಡಿತ ಅದನ್ನು ನಾನು ಸಹಿಸೋದಿಲ್ಲ, ನಾನು ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತ ಹೇಳಿ ಮೀನಾಕ್ಷಿ ಅವರು ರೊಚ್ಚಿಗೆದ್ದಿದ್ದಾರೆ. ತದನಂತರ ಪೂಜಾ ಸಮಯ ಮೀರ್ತಿದೆ, ಪುರೋಹಿತರು ಮುಹೂರ್ತ ಮೀರ್ತಿದೆ, ಏನಿದು ಮಕ್ಕಳೇ ಇಲ್ವಲ್ಲ ಅಂತ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಮೀನಾಕ್ಷಿ ಅವರು ಸೆಟ್ ಮಾಡ್ಕೊಂಡಿದ್ದೆ, ಪೂಜಾ ಮತ್ತು ಕಿಶನ್ ನೀವೇ ಪೂಜೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಆದಿ ಮತ್ತು ಭಾಗ್ಯ ಬರ್ತಿದ್ದಾಗೆ ಕಾಮತ್ ಅವರು ನಿಂತ್ಕೊಳ್ಳಿ ಅಂತ ಹೇಳಿ, ನೀವಿಬ್ರು ಹೋಗಿ ಆದಷ್ಟು ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಮೀನಾಕ್ಷಿ ಮತ್ತು ಕನಿಕಾ ಬಂದಿದೆ, ಭಾಗ್ಯಗೆ ಈ ಸೀರೆಯನ್ನು ಉಟ್ಕೊಂಡು ಬಾ ಅಂತ ಹೇಳಿ ಕೊಟ್ಟು ಬರ್ತಾರೆ. ಈ ಕಡೆ ಭಾಗ್ಯ ಸೀರೆ ಉಟ್ಕೊಳ್ಳೋದಕ್ಕೆ ಮುಂದಾದರೆ ಸೀರೆ ಆಲ್ರೆಡಿ ಹರಿದೋಗಿರುತ್ತೆ. ಅದನ್ನು ನೋಡಿದ್ದೆ ಭಾಗ್ಯಗೆ ಶಾಕ್ ಆಗುತ್ತೆ. ಈ ಕಡೆ ಕನಿಕಾ ಖಂಡಿತ ಸೀರೆ ಉಟ್ಕೊಂಡು ಬರುವುದಿಲ್ಲ, ಅತ್ತೆ ಹತ್ರ ಬಯಸ್ಕೋತಾರೆ, ಅವಮಾನ ಆಗುತ್ತೆ ಅಂತ ಅನ್ಕೋತಿರ್ತಾರೆ. ಬಟ್ ಭಾಗ್ಯ ಅದನ್ನು ಸರಿಯಾಗಿ ಸವಾಲನ್ನು ಗೆದ್ದು ಸೀರೆಯನ್ನು ಉಟ್ಟಿ ಆ ಒಂದು ಪೂಜೆಗೆ ಬಂದು ಪೂಜೆಯನ್ನು ನೆರವೇರಿಸ್ತಾರೆ. ಹಾಗಿದ್ರೆ ಏನಾಗಿದೆ ಅಲ್ಲಿ? ಭಾಗ್ಯ ಹೇಗೆ ಆ ಸೀರೆಯನ್ನು ಸರಿಪಡಿಸಿದ್ರು? ಈ ಕಡೆ ಕನಿಕಾಗಿ ಏನು ಮಾಡಬಹುದು ಭಾಗ್ಯ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್